ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ವಾಹನ ಸವಾರರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್. ಟ್ರಾಫಿಕ್ ಲೈನ್ ಪಾವತಿಯಲ್ಲಿ ಮತ್ತೆ ಶೇಕಡಾ 50ರಷ್ಟು ರಿಯಾಯಿತಿ ಸಿಗುತ್ತಿದೆ ಸ್ನೇಹಿತರೆ. ಹೌದು, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಡಿ.ಕೆ. ಶಿವಕುಮಾರ್ ರಾಜ್ಯದ ವಾಹನ ಸವಾರರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ನೀಡಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆ ದಂಡ ಪಾವತಿಗೆ ಮತ್ತೊಮ್ಮೆ ಶೇಕಡಾ 50ರಷ್ಟು ರಿಯಾಯಿತಿಯನ್ನು ಗುರುವಾರ ಘೋಷಣೆ ಮಾಡಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ರಿಯಾಯಿತಿ ಯಾರಿಗೆಲ್ಲ ಅನ್ವಯವಾಗುತ್ತದೆ ಹಾಗೂ ಎಲ್ಲಿಯವರೆಗೂ ಸಮಯ ಅವಕಾಶವಿರಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನು ದಿನಾಲೂ ತಪ್ಪದೆ ನೋಡಿ ಸ್ನೇಹಿತರೆ. ಟ್ರಾಫಿಕ್ ದಂಡ ಪಾವತಿಸಿದರೆ ಬಾಕಿ ಉಳಿಸಿಕೊಂಡಿರುವಂತಹ ರಾಜ್ಯದ ವಾಹನ ಮಾಲೀಕರಿಗೆ ಕರ್ನಾಟಕ ಸರ್ಕಾರವು ಮತ್ತೊಮ್ಮೆ ಭರ್ಜರಿ ವಿನಾಯಿತಿ ನೀಡಿದ ಸಂಚಾರಿ ನಿಯಮ ಉಲ್ಲಂಘನೆಯ ಬಾಕಿ ಉಳಿಸಿಕೊಂಡಿರುವಂತಹ ದಂಡದ ಮೊತ್ತದಲ್ಲಿ ಶೇಕಡಾ 50ರಷ್ಟು ರಿಯಾಯಿತಿ ಪ್ರಕಟಿಸಿ ಗುರುವಾರ ಅಧಿಕೃತ ಆದೇಶ ಹೊರಡಿಸಲಾಗಿದೆ ಸ್ನೇಹಿತರೆ. ಹಿಂದಿನ ರಿಯಾಯಿತಿ ಅವಧಿಯಲ್ಲಿ ಬಾಕಿ ಪ್ರಕಟಣಾ ದಂಡದ ಮೊತ್ತ ಸಂಗ್ರಹವಾಗಿದ್ದನ್ನು ಗಮನಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಈ ಮಹತ್ವದ ತೀರ್ಮಾನ ಕೈಗೊಂಡಿದೆ ಎನ್ನಲಾಗಿದೆ ಸ್ನೇಹಿತರೆ. ದಂಡ ಪಾವತಿಗೆ 20 ದಿನಗಳ ಕಾಲ ಅವಕಾಶ ಬಾಕಿ ಇರುವುದರಿಂದ ದಂಡದ ಅರ್ಧದಷ್ಟು ಮೊತ್ತವನ್ನು ಪಾವತಿಸಿ ಪ್ರಕಟಣೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ವಾಹನ ಸವಾರರಿಗೆ ಕೇವಲ 20 ದಿನಗಳ ಕಾಲ ಅವಕಾಶ ನೀಡಲಾಗಿದೆ ಸ್ನೇಹಿತರೆ. ಈ ರಿಯಾಯಿತಿಯು ಜೂನ್ 21, 2026ರಂದು ಪ್ರಾರಂಭವಾಗಲಿದ್ದು ಕೊನೆಯ ದಿನಾಂಕ ಜುಲೈ 10, 2026 ಆಗಿದೆ ಎಂದು ಸಾರಿಗೆ ಇಲಾಖೆ ಆದೇಶದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಇಲಾಖೆಯ ಅಧೀನ ಕಾರ್ಯದರ್ಶಿಯಾದ ಪುಷ್ಪಾ ವಿ.ಎಸ್. ಅವರು ಹೊರಡಿಸಲಿರುವ ಆದೇಶದ ಪ್ರಕಾರ ಸಾರಿಗೆ ಇಲಾಖೆ 1991ರಿಂದ 2022ರ ಅವಧಿಯಲ್ಲಿ ಪ್ರಕಟಣಾ ದಾಖಲಾಗಿ ದಂಡ ಬಾಕಿ ಉಳಿಸಿಕೊಂಡಿರುವಂತಹ ಶೇಕಡಾ 50ರಷ್ಟು ದಂಡ ಪಾವತಿ ಮಾಡಿ ಪ್ರಕಟಣೆ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದು ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನದಲ್ಲಿ ಮೇ 2026ರ ಒಳಗೆ ದಾಖಲಾದ ಪ್ರಕಟಣೆಗಳಿಗೆ ಮಾತ್ರ ಅನ್ವಯವಾಗುವಂತೆ ಮತ್ತೊಮ್ಮೆ ಶೇಕಡಾ 50ರಷ್ಟು ರಿಯಾಯಿತಿ ನೀಡಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಅನ್ವಯ ಪೊಲೀಸ್ ಇಲಾಖೆ ಈ ಸಂಚಲನ ಪ್ರಕಟಣೆಗಳು ಮತ್ತು ಮೇ 2026ರ ಒಳಗಾಗಿ ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನ ವ್ಯವಸ್ಥೆಯಲ್ಲಿ ದಾಖಲಾಗಿರುವ ಎಲ್ಲ ಬಾಕಿ ಪ್ರಕಟಣೆಗಳಿಗೆ ಶೇಕಡಾ 50ರಷ್ಟು ರಿಯಾಯಿತಿ ಅನ್ವಯವಾಗುತ್ತದೆ. 1991ರಿಂದ 2022ರ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ದಾಖಲಾದ ದಂಡ ಪಾವತಿಸಿದರೆ ಬಾಕಿ ಉಳಿಸಿರುವ ಪ್ರಕಟಣೆಗಳನ್ನು ಅರ್ಧದಷ್ಟು ದಂಡ ಕಟ್ಟಿ ಇತ್ಯರ್ಥಪಡಿಸಿಕೊಳ್ಳಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ ತುಂಬಾ ವರ್ಷಗಳಿಂದ ದಂಡ ಕಟ್ಟದೆ ಬಾಕಿ ಉಳಿಸಿಕೊಂಡಿರುವ ಸವಾರರಿಗೆ ಅನುಕೂಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ರಿಯಾಯಿತಿ ಘೋಷಣೆ ಮಾಡಲಾಗಿದೆ. ಆದರೆ ಮೇ 2026ರ ನಂತರ ದಾಖಲಾಗಿರುವ ಹೊಸ ಸಂಚಾರಿ ನಿಯಮ ಉಲ್ಲಂಘನೆಯ ಪ್ರಕಟಣೆಗಳಿಗೆ ಈ ರಿಯಾಯಿತಿ ಸದ್ಯಕ್ಕೆ ಅನ್ವಯವಾಗುವುದಿಲ್ಲ. ಅಂತಹ ಹೊಸ ಪ್ರಕಟಣೆಗಳಿಗೆ ಮುಂದಿನ ವರ್ಷಗಳಲ್ಲಿ ರಿಯಾಯಿತಿ ನೀಡುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ನಿಮ್ಮ ವಾಹನಗಳ ಮೇಲಿರುವ ಹಳೆಯ ದಂಡದ ವಿವರಗಳನ್ನು ಪರಿಶೀಲಿಸಿ ಜೂನ್ 21ರಿಂದ ಜುಲೈ 10ರವರೆಗೆ ಈ ರಿಯಾಯಿತಿಯ ಲಾಭ ಪಡೆದುಕೊಳ್ಳಬಹುದಾಗಿದೆ ಎನ್ನಲಾಗಿದೆ ಸ್ನೇಹಿತರೆ.